ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಕೈದಿಗಳು ಪರಾರಿಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪರಾರಿಯಾದ ಓರ್ವ ಕೈದಿಯ ಕಾಲಿನ ಮೇಲೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಬೆಳ್ಳಂಬೆಳಿಗ್ಗೆ ಪೊಲೀಸರ ಗುಂಡಿನ ಸದ್ದು. ಸಂತೋಷ್ ಎಂಬ ಪರಾರಿಯಾದ ಕೈದಿಯ ಕಾಲಿಗೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಪೊಲೀಸರು ಬಂಧನಕ್ಕೆ ತೆರಳಿದ್ದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಕ್ಕಾಗಿ ಆ ವೇಳೆ ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಈ ಘಟನೆಯಲ್ಲಿ 2 ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಗಾಯವಾಗಿದೆ. ಗಾಯಗೊಂಡ ಖೈದಿ ಸಂತೋಷ್ ಹಾಗೂ ಪೊಲೀಸರನ್ನು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಟ್ರಾಮಾ ಸೆಂಟರ್ ನಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಏನು ಕೇಂದ್ರ ಕಾರಾಗೃಹದಿಂದ 3 ಜನ ಸಜಾ ಆರೋಪಿಗಳು ಪರಾರಿಯಾಗಿದ್ದರು. ಆ ಒಂದು ಹಿನ್ನೆಲೆಯಲ್ಲಿ ಜೈಲಿನ ಅಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಫರ್ತಾಬಾದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಕ್ರೈಮ್ ನಂಬರ್ 74/2026 BNS ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು. ಆ ಒಂದು ಪರಾರಿಯಾದ ನಂತರ ಇಮಿಡಿಯೇಟ್ ನಾವೆಲ್ಲ ಸ್ಥಳಕ್ಕೆ ಪರಿಶೀಲನೆಯನ್ನು ಮಾಡಿ ವಿಶೇಷ ತಂಡಗಳನ್ನು ಮಾಡಿದ್ವಿ ನಗರ ಪೊಲೀಸ್ ವತಿಯಿಂದ. ಅದಲ್ಲದೆ ಏನು ಇವರು ಪರಾರಿಯಾದ 3 ಜನ ಆರೋಪಿಗಳಿದ್ದಾರೆ, ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು. 2 ಜನ ರೇಪ್ ಮತ್ತು ಪೋಕ್ಸೋ ಪ್ರಕರಣ ಇತ್ತು ಮತ್ತು ಇನ್ನೊಬ್ಬನ ಮೇಲೆ ಕೊಲೆ ಪ್ರಕರಣದಲ್ಲಿ ಸಜೆ ಆಗಿತ್ತು. 3 ಜನ ಮೂಲತಃ ಬೀದರ್ ಜಿಲ್ಲೆಯವರಾಗಿದ್ದರು. ಹಾಗಾಗಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಮತ್ತು ಈಶಾನ್ಯ ವಲಯದ DIG ಮತ್ತು SP ಕಲಬುರಗಿ, SP ಬೀದರ್ ಮತ್ತು SP ಯಾದಗಿರಿ ಎಲ್ಲರಿಗೂ ಕೂಡ ನಾವು ಇಂಟರ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಟೀಮ್ಸ್ಗಳನ್ನು ಮಾಡಿ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಪರಾರಿ ಆದಾಗಲಿಂದನೂ ಕೂಡ ಏನು ಆರೋಪಿಗಳಿದ್ದಾರೆ ನಾವೆಲ್ಲ ಕಡೆ ತೀವ್ರ ಶೋಧನೆ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಮೇನ್ ರೋಡಿಗೆ ಎಲ್ಲೂ ಬಂದಿರಲಿಲ್ಲ. ಎಲ್ಲ ಕಡೆಯೂ ಕೂಡ ಅವರು ಏನು ಈ ಫೀಲ್ಡ್ಗಳಿದೆ, ಅಗ್ರಿಕಲ್ಚರ್ ಫೀಲ್ಡ್ಗಳ ಮುಖಾಂತರ ಒಂದು ತಲೆಮರೆಸ್ಕೊಂಡು ಮೂವ್ಮೆಂಟ್ ಆಗ್ತಾಯಿದ್ರು. ನಮ್ಮ ಮಾಹಿತಿ ಪ್ರಕಾರ ಏನಾಗಿದೆ, ಇವರು ಏನು ಪರಾರಿ ಆದ ನಂತರ ಫಸ್ಟ್ 2 ಟೀಮ್ ಸ್ಪ್ಲಿಟ್ ಆಗ್ತಾರೆ. ಆಮೇಲೆ ಎರಡು ಜನ ಏನು ಮೂವ್ಮೆಂಟ್ ಆಗ್ತಾರೆ ಅವರು ಕೂಡ ಮತ್ತೆ ಸ್ಪ್ಲಿಟ್ ಆಗಿ ಒಬ್ಬಂಟಿಯಾಗಿ ಓಡಾಡ್ತಾಯಿದ್ರು. ಬೆಳಗಿನ ಜಾವ ಇವತ್ತು ಫರ್ತಾಬಾದ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಅವರಿಗೆ ಒಂದು ಮಾಹಿತಿ ಬರುತ್ತೆ. ಏನು ಇದು ಹುಮ್ನಾಬಾದ್ ರಿಂಗ್ ರೋಡ್ ನಂತರ ಹುಮ್ನಾಬಾದ್ ಕಡೆ ಹೋಗೋ ಒಂದು ಇಂಡಸ್ಟ್ರಿಯಲ್ ಏರಿಯಾದ ಇದೆ, ಅಲ್ಲಿ ಇವರ ಒಬ್ಬನ ಸಸ್ಪೆಕ್ಟ್ನ ಒಂದು ಮೂಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋದಾಗ ಅವನಿಗೆ ಹಿಡ್ಲಿಕ್ಕೆ ಹೋದಾಗ ಅವನು ತಕ್ಷಣ ನಮ್ಮ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ಸರೆಂಡರ್ ಆಗಿ ಅಂತ ಹೇಳಿದ್ರು ಕೂಡ ಅವನು ಸರೆಂಡರ್ ಆಗಲ್ಲ ಮತ್ತು ಗಾಳಿಯಲ್ಲಿ ಒಂದು ರೌಂಡ್ ಫೈರ್ ಮಾಡಿ ಅವನ ಮೇಲೆ ಒಂದು ಆತ್ಮರಕ್ಷಣೆಗೋಸ್ಕರ ಸೆಲ್ಫ್ ಡಿಫೆನ್ಸ್ಲಿಂದ ಫೈರ್ ಮಾಡಿದ್ದಾರೆ. ಅವನ ಬಲಗಾಲಿಗೆ ಗಾಯ ಆಗಿದೆ. ನಮ್ಮ ಏನು ಇಂಜೂರ್ಡ್ ಸ್ಟಾಫ್ ಇದ್ದಾರೆ, ಕಲ್ಯಾಣಿ ಮತ್ತು ಪ್ರಕಾಶ್ ಅಂತ 2 ಸ್ಟಾಫ್ ಇದ್ದಾರೆ. ಇಬ್ಬರನ್ನು ಕೂಡ ನಾವು ಇಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗೋಸ್ಕರ ಶಿಫ್ಟ್ ಮಾಡಿದ್ದೀವಿ. ಇಂಜೂರ್ಡ್ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಮತ್ತು ಏನು ಇವನು ತಲೆಮರೆಸ್ಕೊಂಡಿದ್ದ ಆರೋಪಿ ಸಜಾ ಕೈದಿದ್ದಾನೆ ಸಂತೋಷ್ ಬಸಪ್ಪ ಮೇತ್ರೆ ಅಂತ 28 ವರ್ಷ, ಬೇಸಿಕಲಿ ಬೀದರ್ ಜಿಲ್ಲೆಯ ಸಂತಪುರ್ ಪೊಲೀಸ್ ಸ್ಟೇಷನ್ನ ಆರೋಪಿಯಾಗಿದ್ದಾನೆ. ಇವನಿಗೆ ಪೋಕ್ಸೋ ಮತ್ತು ರೇಪ್ ಕೇಸಲ್ಲಿ ಲೈಫ್ ಸೆಂಟೆನ್ಸ್ ಸಜೆ ಆಗಿದೆ. ಅವನು 2025ರಿಂದ ಇಲ್ಲಿ ಸೆಂಟ್ರಲ್ ಪ್ರಿಸನ್ಗೆ ಶಿಫ್ಟ್ ಮಾಡಿತ್ತು. ಈಗ ಏನು ಉಳಿದ 2 ತಲೆಮರೆಸ್ಕೊಂಡಿರುವ ಸಜಾ ಕೈದಿಗಳಿದ್ದಾರೆ ಅವರಿಗೂ ಕೂಡ ಬಂಧನ ಮಾಡಲಿಕ್ಕೆ ನಮ್ಮ ವಿಶೇಷ ತಂಡಗಳು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಫಸ್ಟಿಗೆ 2 ಜನ ಸಪ್ರೇಟ್ ಆಗ್ತಾರೆ. ಇದರಲ್ಲಿ ಏನಿದ್ದಾನೆ ಇವನು ಸಂತೋಷ್ ಮತ್ತು ಇನ್ನೊಬ್ಬ ಸಹಚರ ಅವರು ಒಂದು ಕಡೆ ಮೂವ್ ಆಗ್ತಾರೆ, ಇನ್ನೊಬ್ಬ ಸಪ್ರೇಟಾಗಿ ಮೂವ್ ಆಗಿದ್ದಾನೆ. ನಂತರ ಇವರೆಲ್ಲ ಕಡೆ ಎಲ್ಲಿ ಮೇನ್ ರೋಡಿಗೆ ಬರಬೇಕಂತ ನೋಡ್ತಾರೆ. ಎಲ್ಲ ಕಡೆ ಪೊಲೀಸ್ ಒಂದು ಅಲರ್ಟ್ನೆಸ್ ನೋಡಿ ಅವರು ಎಲ್ಲೂ ಮೇನ್ ರೋಡಿಗೆ ಬರಲ್ಲ.
ನಂತರ ಇವರಿಬ್ಬರು ಕೂಡ ಮತ್ತೆ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಆರೋಪಿಗಳಿದ್ದರಿಂದ ಅವರು ಕೂಡ ಸ್ಪ್ಲಿಟ್ ಆಗಿದ್ದಾರೆ. ಹಾಗಾಗಿ ಏನು ಉಳಿದ ಆರೋಪಿಗಳು ಇಬ್ಬರು ಇದ್ದಾರೆ, ಅವರು ಕೂಡ ಸಪ್ರೇಟಾಗಿ ಮೂವ್ ಆಗ್ತಾ ಇರೋ ಬಗ್ಗೆ ಮಾಹಿತಿ ಇದೆ. ಆದಷ್ಟು ಬೇಗ ಅವರನ್ನು ಕೂಡ ನಾವು ಬಂಧಿಸ್ತೀವಿ. ಕಲಬುರಗಿ ನಗರದ ಹೈಕೋರ್ಟ್ ಎದುರುಗಡೆ ಇರುವ ನಿರಾಶ್ರಿತರ ಕೇಂದ್ರದಲ್ಲಿ ಇಂದು ಗೆಳೆಯರ ಬಳಗದ ವತಿಯಿಂದ ಶಂಕರ್ ಸೋಮ ಅವರ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಂಕರ್ ಸೋಮ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಹೈಕೋರ್ಟ್ ಎದುರುಗಡೆ ಇರುವ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಶಂಕರ್ ಸೋಮ ಅವರ ಗೆಳೆಯರ ಬಳಗದವರು ಮೊದಲಿಗೆ ಕೇಕ್ ಕತ್ತರಿಸುವ ಮೂಲಕ ಶಂಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು. ನಂತರ ನಿರಾಶ್ರಿತರ ಕೇಂದ್ರದ ನಿರಾಶ್ರಿತರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಥಾಬ್ರೆ, ಸುನಿಲ್ ತಳಕೇರಿ, ಅಭಿಷೇಕ್ ಜಾಧವ್, ಸುನಿಲ್ ಕಾಳಪಗೋಳ್, ಅಖಿಲ್ ಪಲ್ಲಾ, ಆನಂದ್ ಸೂರ್ಯವಂಶಿ ಸೇರಿದಂತೆ ಶಂಕರ್ ಸೋಮಾರ್ ಅವರ ಇತರೆ ಅನೇಕ ಜನ ಗೆಳೆಯರ ಬಳಗದವರು ಉಪಸ್ಥಿತರಿದ್ದರು. ಇಂದು ನಮ್ಮ ಆತ್ಮೀಯ ಗೆಳೆಯರಾದ ಶಂಕರ್ ಸೋಮಣ್ಣನವರ ಹುಟ್ಟುಹಬ್ಬವನ್ನು ಕಲಬುರಗಿಯ ನಿರಾಶ್ರಿತ ಕೇಂದ್ರದಲ್ಲಿ ಸರಳವಾಗಿ ಆಚರಿಸಲಾಯಿತು. ಅವರ ಹುಟ್ಟುಹಬ್ಬವನ್ನು ಬರೀ ಕೇಕ್ ಕತ್ತರಿಸುವ ಮೂಲಕ ಆಚರಿಸದೆ ಈ ಒಂದು ನಿರಾಶ್ರಿತರ ಕೇಂದ್ರದಲ್ಲಿರುವ ಗುರು ಹಿರಿಯರ ಆಶೀರ್ವಾದದಿಂದ ಹಾಗೂ ಅವರಿಗೆ ಅನ್ನ ಸಂತರ್ಪಣೆ ನೀಡುವ ಮೂಲಕ, ಅನ್ನ ಸಂತರ್ಪಣೆ ನೀಡುವ ಉದ್ದೇಶ ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಈ ಶ್ರೇಷ್ಠ ದಾನವನ್ನು ಮಾಡಿದ್ದು ನಮ್ಮೆಲ್ಲ ಗೆಳೆಯರ ಬಳಗದ ವತಿಯಿಂದ. ಈ ಶಂಕರ್ ಸೋಮ ಅವರ ಹುಟ್ಟುಹಬ್ಬ ಬರೀ ಕೇಕ್ ಕತ್ತರಿಸುವ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಸಮಾಜದಲ್ಲಿ ಒಳ್ಳೆ ಕೆಲಸ ಆಗಲಿ, ಸಮಾಜಮುಖಿ ಕೆಲಸಗಳನ್ನು ಅವರು ಇನ್ನೂ ಮುಂದೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಗುರು ಹಿರಿಯರ ಆಶೀರ್ವಾದ, ಅದ್ರ ಜೊತೆಗೆ ನಮ್ಮ ಗೆಳೆಯರ ಆಶೀರ್ವಾದದಿಂದ ಅವ್ರು ಇನ್ನಷ್ಟು ಯಶಸ್ವಿ ಆಗಲಿ ಅಂತೇಳಿ ಹಾರೈಸುತ್ತೇವೆ. ದೇವರು ಅವರಿಗೆ ಆಯುಷ್ಯ, ಆರೋಗ್ಯ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಸಮಾಜದಲ್ಲಿ ಬೆಳೀಲಿ, ಸಮಾಜದಲ್ಲಿ ಇದೇ ರೀತಿ ಒಳ್ಳೆ ಕಾರ್ಯಕ್ರಮಗಳು ಮಾಡ್ಕೊಂತ ಹೋಗಿ ಅವರ ಆದರ್ಶದಲ್ಲಿ ನಮ್ಮ ಗೆಳೆಯರ ಬಳಗದ ವತಿಯಿಂದನೂ ಅವ್ರ ನೇತೃತ್ವದಲ್ಲಿ ನಾವು ಇನ್ನಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತು ಮುಗಿಸ್ತೇನೆ. ಆರ್ಥಿಕ ಶುಭಾಶಯಗಳು. ಅವರ ಜನ್ಮದಿನದ ಪ್ರಯುಕ್ತ ನಿರಾಶ್ರಿತ ಕೇಂದ್ರದಲ್ಲಿ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸುತ್ತಿದ್ದೇವೆ. ದೇವರ ಆಶೀರ್ವಾದ ಮತ್ತು ಗುರು ಹಿರಿಯರ ಆಶೀರ್ವಾದ ಇರಲಿ ಅಂತೇಳಿ ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಜುಲೈ 14ರಿಂದ ಅನಿರ್ದಿಷ್ಟ ಕಾಲದ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಲಾಗಿದೆ.
ಹಾಸ್ಟೆಲ್ ನೌಕರರಿಗೆ ಸೇವಾ ಭದ್ರತೆ ಕೊಡಲು ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಜಾರಿ ಮಾಡಲು, ಬಾಕಿ ವೇತನ ಪಾವತಿಸಲು ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲು ಒತ್ತಾಯಿಸಿ ದಿನಾಂಕ 14 ಜುಲೈ 2026ರಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಬೇಡಿಕೆ ಈಡೇರುವವರೆಗೆ ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಅನಿರ್ದಿಷ್ಟ ಕಾಲದವರೆಗೆ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಲಾಯಿತು. ಈ ಸತ್ಯಾಗ್ರಹದಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಲ್ಗಿ, ಉಪಾಧ್ಯಕ್ಷರಾದ ಮೇಘರಾಜ್ ಕಠಾರೆ, ಕಲಬುರಗಿ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಜಮೀರುದ್ದೀನ್ ಬಾಬಾ, AIAWU ಜಿಲ್ಲಾ ಕಾರ್ಯದರ್ಶಿ ಮಲ್ಲಮ್ಮ ಕೋಡ್ಲಿ, ಅಫಜಲ್ಪುರ ತಾಲೂಕಾಧ್ಯಕ್ಷರಾದ ಬಾಬು ಹೊಸಮನಿ, ಅಫಜಲ್ಪುರ ಕಾರ್ಯದರ್ಶಿಗಳಾದ ಲಕ್ಷ್ಮೀಪುತ್ರ, ಸೇಡಂ ತಾಲೂಕಾಧ್ಯಕ್ಷರಾದ ನರಸಮ್ಮ ಕೊಂಡಂಪಳ್ಳಿ, ಸೇಡಂ ಕಾರ್ಯದರ್ಶಿ ಶಿವರಾಜ್ ಅಡಕಿ, ಚಿಂಚೋಳಿ ತಾಲೂಕಾಧ್ಯಕ್ಷರಾದ ನರಸಮ್ಮ ಚಂದನಕೇರ, ಚಿಂಚೋಳಿ ಕಾರ್ಯದರ್ಶಿ ಮಾಪಣ್ಣ, ಸಹ ಕಾರ್ಯದರ್ಶಿ ಅಲ್ಲಾ ಪಟೇಲ್ ವಾಡಿ, ಚಿತ್ತಾಪುರ ತಾಲೂಕಾಧ್ಯಕ್ಷರಾದ ರವಿ ಯರಗೋಳ್, ಆಳಂದ ತಾಲೂಕಾಧ್ಯಕ್ಷರಾದ ನಾಗರತ್ನ ಮದನ್ಕರ್, ಜೇವರ್ಗಿ ತಾಲೂಕಾಧ್ಯಕ್ಷರಾದ ಕಲ್ಯಾಣಿ ಎನ್ ಪೂಜಾರಿ, KPRS ಮುಖಂಡರಾದ ಪ್ರಭು ಪ್ಯಾರಬದಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರ ಹಾಸ್ಟೆಲ್ದಲ್ಲಿ ದುಡಿತಿರುವ ಹೊರಗುತ್ತಿಗೆ ನೌಕರರಿಗೆ ಮೇ 22ನೇ ತಾರೀಕಿಗೆ ಕನಿಷ್ಠ ವೇತನ ಕೊಡಬೇಕಂತ ಆದೇಶ ಮಾಡಿದೆ. ಕಳೆದ ಒಂದು ವರ್ಷದಿಂದ ನಾವು ನಿರಂತರ ಹೋರಾಟ ಮಾಡಿದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ರು ಕೂಡ ಇಲ್ಲಿನ ಜಿಲ್ಲಾಡಳಿತ ಆ ಆದೇಶಕ್ಕೆ ಅಷ್ಟು ಸ್ಪಂದಿಸ್ತಾ ಇಲ್ಲ. ಈಗಾಗಲೇ ಗುಲ್ಬರ್ಗಾದಲ್ಲಿರ್ತಕ್ಕಂಥ BCM ಇಲಾಖೆಯಲ್ಲಿರ್ತಕ್ಕಂಥ ಹೊರಗುತ್ತಿಗೆ ನೌಕರರಿಗೆ ಕಳೆದ ಒಂದು ಮೇ ತಿಂಗಳಿಂದಲೇ ಅದು ಜಾರಿಯಾಗಿದೆ ಕನಿಷ್ಠ ವೇತನ. ಆದರೆ ಇಲ್ಲಿ ಈಗ ಸಮಾಜ ಕಲ್ಯಾಣ ಇಲಾಖೆ ಅದು ಜಾರಿ ಮಾಡಿಲ್ಲ. ಅಲ್ಲದೆ ಮೈನಾರಿಟಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಕೂಡ ಜಾರಿಯಾಗಿಲ್ಲ. ಅಲ್ಲದೆ ಸಮಾಜ ಕಲ್ಯಾಣ ಅಡಿಯಲ್ಲಿರುವ ಕಿತ್ತೂರಾಣಿ, ಮೊರಾರ್ಜಿ ದೇಸಾಯಿ, ಅಂಬೇಡ್ಕರ್, ಇಂದಿರಾ ಗಾಂಧಿ ವಸತಿ ನಿಲಯಗಳಿಗೆ ಕೂಡ ಅದು ಜಾರಿಯಾಗಿಲ್ಲ. ಹಿಂಗಾಗಿ ಇವತ್ತ ಹುಚ್ಚರ ಲಗ್ನದಾಗ ಉಂಡವನೇ ಜಾಣ ಅಂದಂಗ ಇವತ್ತ ಇವರು ಕೆಲವೊಂದು ಇಲಾಖೆ ಕೊಟ್ಟರು, ಕೆಲವೊಂದು ಬಿಟ್ಟರು. ಇವತ್ತು ನಾವು ನಿನ್ನೆ ಹಿಡಿದು ಈ ಒಂದು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದೆವು. ಕನಿಷ್ಠ ವೇತನ ಜಾರಿ ಆಗುವವರೆಗೂ ಕೂಡ ಧರಣಿ ಸತ್ಯಾಗ್ರಹ ನಿಲ್ಲಿಸಲ್ಲ ಅಂತ ಹೇಳಿ. ಅಲ್ಲದೆ ನಮ್ಮ ವಸತಿ ನಿಲಯಗಳಲ್ಲಿ ಹೊಸದಾಗಿ ಪ್ರಾರಂಭ ಆದಂಥ ವಸತಿ ನಿಲಯಗಳಿಗೆ ಸಿಬ್ಬಂದಿ ಕಡಿತ ಮಾಡಿ ಈ ಹಿಂದೆ 6 ಜನ ಇದ್ರು, ಈಗ 5 ಜನ ಕೊಡ್ತಾ ಇದ್ದಾರೆ. ಅದು ಆದೇಶ ವಾಪಸ್ ತಗೋಬೇಕು. ಅಲ್ಲದೆ ಹಳೆ 2017ರ ನಂತರ ಪ್ರಾರಂಭ ಆದ ಹೊಸದಾಗಿ ಕ್ರೈಸ್ ವಸತಿ ನಿಲಯಗಳಲ್ಲಿ ಅವ್ರು 7 ಜನ ಸಿಬ್ಬಂದಿ ಕೊಟ್ಟರೆ ಈ ಹಿಂದೆ 11 ಜನ ಸಿಬ್ಬಂದಿ ಇರ್ತಿರು. ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ, ಅದಕ್ಕೂ ಕೂಡ ಈ ಹೊಸ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕೂಡ 11 ಜನ ಸಿಬ್ಬಂದಿ ಕೊಟ್ರಿ ಅಂತ ಹೇಳಿ. ಅಲ್ಲದೆ ವಾರಕ್ಕೊಂದು ರಜೆ ತಪ್ಪಲಾರದೆ ಕೊಡಬೇಕು. ಇವತ್ತು ರಾಜ್ಯ ಸರ್ಕಾರ ವಾರಕ್ಕೊಂದು ರಜೆ ಕೊಡಬೇಕಂತ ಆದೇಶ ಮಾಡಿದ್ರು ಕೂಡ ಇಲ್ಲಿನ ಜಿಲ್ಲಾಡಳಿತ ಆದೇಶ ಪಾಲಿಸ್ತಾ ಇಲ್ಲ. ಕಳೆದ ಒಂದು ವರ್ಷದಿಂದ ನಾವು ರಜೆ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊತಾನೆ ಇಲ್ಲಿ ತನಕ ಬಂದಾರ. ಅದಕ್ಕಾಗಿ ನಾವು ಈಗ ಇಲ್ಲಿ ಧರಣ ನಡೆಸಿದ್ದು ಕನಿಷ್ಠ ವೇತನ ಎಲ್ಲ ಇಲಾಖೆಯಲ್ಲಿ ಜಾರಿ ಮಾಡಬೇಕು. ಅಲ್ಲದೆ ವಾರಕ್ಕೊಂದು ರಜೆ ಕೊಡಬೇಕು. ಆ ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ತಗೋಬೇಕಂತ ಈ ಪ್ರಮುಖ ಬೇಡಿಕೆಗಳಿಗಾಗಿ ನಿನ್ನೆಯಿಂದ ನಾವು ಇಲ್ಲಿ ಅಹೋರಾತ್ರಿ ಧರಣಿ ನಡೆಸಿದೆವು. ಅದರ ಅಧಿಕಾರಿಗಳು ಬಂದು ನಾವು ಮಾಡ್ತೀವಿ, ನೀವು ಹೋಗ್ರಿ ಅಂತಾರೆ. ಅದೇ ಒಂದು ಲಿಖಿತವಾಗಿ ಕೊಡ್ರಿ ಅಂದ್ರೆ ಅವ್ರಿಗೆ ವಜ್ಜೋಲತ್ತದ. ಅದಕ್ಕಾಗಿ ಅವ್ರು ಲಿಖಿತವಾಗಿ ಕೊಡಬೇಕು. ಕನಿಷ್ಠ ವೇತನ ನಮ್ಗೆ ಏಪ್ರಿಲ್ ತಿಂಗಳಿಂದ ಕೊಡಬೇಕು. ಅಲ್ಲಿವರೆಗೂ ಕೂಡ ಅವರು ಲಿಖಿತವಾಗಿ ಒಪ್ಪಂದ ಆಗುವವರೆಗೂ ಕೂಡ ಈ ಹೋರಾಟ ನಾವು ಅನಿರ್ದಿಷ್ಟ ಕಾಲ, ನಾವು ವಾರ ಹೋಲಿ 15 ದಿನ ಹೋಲಿ ಅವ್ರು ಕೊಡುವವರೆಗೂ ಕೂಡ ಈ ಹೋರಾಟ ನಾವು ನಿರಂತರ ಕಲಬುರಗಿ ಜಿಲ್ಲೆಯಲ್ಲಿ ನಡೆಸಬೇಕಂತ ತೀರ್ಮಾನ ಮಾಡಿದ್ವಿ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು.
ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅವರೊಂದಿಗೆ ಭಾರತೀಯ ಜನತಾ ಪಕ್ಷದ ಕಲಬುರಗಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿ, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಬಿಜೆಪಿ ಮಾಜಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಈಗಾಗಲೇ ಅನೇಕ ಜನರು, ರೈತರು ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ, ಮಳೆ ಇಲ್ಲ ಮತ್ತು ಆದಷ್ಟು ಬೇಗನೆ ಬರಗಾಲ ಘೋಷಣೆ ಮಾಡಬೇಕಂತೇಳಿ ಮುಖ್ಯಮಂತ್ರಿಗಳು ಗುಲ್ಬರ್ಗಕ್ಕೆ ಆಗಮಿಸಿದಾಗ ನಾವೆಲ್ಲ ಅವಿನಾಶ್ ಅವರು ನಾವು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಕೂಡ ಕೇಳಿದ್ದೇವೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ಕೇಳಿದ್ದೇವೆ. ಇವತ್ತು ಬೆಳಿಗ್ಗೆ ಹಿಡ್ಕೊಂಡು ನಮ್ಮಲ್ಲಿ ಕವನಹಳ್ಳಿ ತಾಂಡ ಇತ್ತು, ಗುಂಜು ಬಬ್ಲಾದಾಯಿತು, ನರುಣ ಆಯಿತು, ಕರಾರಿ ಐತಿ, ಅಲ್ಲೇ ಅನೇಕ ಗ್ರಾಮಗಳಿಂದ ಒಂದು ಊರ್ಲಿಂದ ಕಮ್ಸೆ ಮುಂದೆ 50-60 ಮಂದಿ ರೈತರು ಇವತ್ತು ನನ್ನ ಮನೆಗೆ ಬಂದಿದ್ದರು. ಅವ್ರಿಗೆ 10-15 ದಿವಸ ಹಿಡಿದು ಕರೆಂಟು ಇಲ್ಲ, ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ. ನಿಮ್ಮ ಮೀಡಿಯಾದವನು ಕೂಡ ಇವತ್ತು ನನ್ನ ಜೊತೆ ಮಾತನಾಡಿದ್ರು, ಬೆಂಗಳೂರಿನಿಂದ ಫೋನ್ ಮಾಡಿದರು. ಅನೇಕ ಗ್ರಾಮಗಳಲ್ಲಿ ಕುಡಿಯೋ ನೀರು ಬೋರ್ವೆಲ್ ಸುಟ್ಟು ರಿಪೇರಿ ಮಾಡ್ಲಿಕ್ಕೆ ದುಡ್ಡಿಲ್ಲ, ಗ್ರಾಮ ಪಂಚಾಯತಿಗಳಲ್ಲಿ ಅನುದಾನಗಳಿಲ್ಲ, ರಸ್ತೆಗಳು ಹಾಳಾಗಿದೆ ಅದಕ್ಕೆ ಅನುದಾನಗಳಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳು ಆದರೂ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನ ಕೂಡ ತಂದಿದ್ದೇವೆ, ಯಾವುದೂ ಕೂಡ ಕೆಲಸ ಆಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಕೂಡ ಅನೇಕ ವಿಷಯಗಳು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಉಸ್ತುವಾರಿ ಮಂತ್ರಿಗಳು ನಮ್ಮ ಜಿಲ್ಲೆದವರಾಗಿ ಗ್ರಾಮ ಮಂತ್ರಿಗಳಾಗಿ ಅವ್ರ ತವರು ಜಿಲ್ಲೆಯಲ್ಲಿ ಕೂಡ ಈ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಅವ್ರ ಗಮನಕ್ಕೆ ಬಂದೋದೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಪ್ರಕಾರ ಇಷ್ಟಾದರೂ ಕೂಡ ಗಪ್ಪಾಗಿ ಕುಂತಿದ್ದರು. ಆದಷ್ಟು ಬೇಗನೆ ಈ ರೀತಿ ಆದಂಥದ್ದು ತಕ್ಷಣದ ಬಗ್ಗೆ ಕ್ರಮ ತಗೋಬೇಕು, ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ರೆ ಅವ್ರ ಬಗ್ಗೆ ಕ್ರಮ ಆಗ್ಬೇಕಂತಕ್ಕಂಥ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಅವ್ರ ಸ್ವಂತ ಕ್ಷೇತ್ರ ಇವತ್ತು ಚಿತ್ತಾಪುರದಲ್ಲಿ ಹಾಸ್ಟೆಲ್ನಾಗಿದ್ದಂಥ ವಿದ್ಯಾರ್ಥಿಗಳಿಗೂ ಇವತ್ತು 50-60 ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು ಆಹಾರ ಸೇವನೆಯಲ್ಲಿ ಅದರಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅಂತಕ್ಕಂಥದ್ದು ಆದಷ್ಟು ಬೇಗನೆ ವಿಸಿಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋತಕ್ಕಂಥ ಕೆಲಸ ಆಗಬೇಕಂತೂ ಇನ್ನೂವರೆಗೆ ಕೂಡ ಅದು ಯಾವುದೂ ಕೂಡ ಆಗಿಲ್ಲ. ಈ ರೀತಿ ಅನೇಕ ಘಟನೆಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೆದರೂ ಕೂಡ ಉಸ್ತುವಾರಿ ಮಂತ್ರಿಗಳು ಎಲ್ಲಿಯಾದರೂ ಗೊತ್ತಿಲ್ಲ. ಬೇರೆ ಬೇರೆ ವಿಷಯ ಮಾತಾಡೋಕ್ಕೆ ಅವ್ರ ಬಳಿ ಸಮಯ ಅದ, ಅದು ಸ್ವಂತ ಅವ್ರದ್ದೇ ಜಿಲ್ಲೆಯಲ್ಲಿ ನಡೀತಕ್ಕಂಥ ಈ ರೀತಿ ಘಟನೆಗಳ ಬಗ್ಗೆ ಅವ್ರು ಇನ್ನೂ ಕೂಡ ಯಾವುದೂ ಕೂಡ ವಿದ್ರಲ್ಲಿ ಮಾತಾಡ್ತಾ ಇಲ್ಲ. ಇವತ್ತು ರೈತರು ಹೆಸರು ಉದ್ದು ಬೆಳೀತಕ್ಕಂಥದ್ದು, ರೈತರು ಯಾವುದಾದ್ರು ಕೂಡ ಪ್ರೋತ್ಸಾಹನ ಅವ್ರಿಗೆ ಏನೋ ಸಿಗಬೇಕಾದ್ರೆ ಮೊದಲನೇ ಹೆಸರು ಉದ್ದು ಬೆಳೀತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಇವತ್ತು ಯಾವುದೇ ಕೂಡ ಮಳೆ ಇರಲಾರ ಬಟ್ಟಿಗೆ ಹೆಸರು ಉದ್ದು ಬಿತ್ತಿನ ಕೂಡ ಅವ್ರು ನಾಟಿಗೂ ಇಲ್ಲ ಕೂಡ ಎಲ್ಲ ಹಾಳಾಗಿ ಹೋಗಿದ್ದು. ಆದಷ್ಟು ಬೇಗನೆ ಬರಗಾಲ ಘೋಷಣೆ ಮಾಡಿ ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾಧ್ಯಕ್ಷರು ಎಲ್ಲ ಹಿರಿಯ ನಮ್ಮ ಮುಖಂಡರ ಜೊತೆ ಕೂಡ ನಾವು ಮೆರವಣಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಮತ್ತು ಯೂನಿವರ್ಸಿಟಿಯಲ್ಲಿ ಮೀಟಿಂಗ್ದಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ಮಾತನಾಡಿದ್ದೆವು. ಯಾವುದೂ ಕೂಡ ಇನ್ನೂವರೆಗೆ ಕೂಡ ಮಾಡಿ ಇನ್ನೂ ಕೂಡ ನೋಡ್ತೀವಿ, ನಾವು ಸೆಂಟ್ರಲ್ಗೆ ಪತ್ರ ಬರೆದು ಅದು ಇದು ಅನೇಕ ಕೂಡ ಹೇಳ್ತಾ ಇದ್ದಾರೆ. ಕುಡಿಯೋ ಜನ ನೀರಿನ ಸಲಕ ಪರದಾಡ್ತಾ ಇದ್ದಾರೆ. ಅದ್ರ ಸಲಕ ಕೂಡ ಘೋಷಣೆ ಮಾಡಿ ಯಾವೆಲ್ಲ ಕ್ಷೇತ್ರಗಳಿಗೆ 1-2 ಕೋಟಿ 1 ಕೋಟಿ ಕೂಡ ಪರಿಹಾರಗಳು ಅದ್ರ ಆದಷ್ಟು ಬೇನೆ ಕೊಟ್ಟರೆ ಅದು ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಜನರು ಮಾಡ್ತಕ್ಕಂಥ ಕೆಲಸ ಆಗ್ತಾ ಅದು ಕೂಡ ಆಗ್ತಾ ಇಲ್ಲ. ಈ ರೀತಿ ಅನೇಕ ಸಮಸ್ಯೆಗಳು ಕಲಬುರಗಿಯಲ್ಲಿ ನಡೀತಾ ಇದೆ. ನಾನು ಅನೇಕ ಕಡೆ ವಿಸಿಟ್ ಮಾಡಿದೆ. ಇವತ್ತು ರೈತರು ಟಿಸಿಗಳು ಸುಟ್ರೆ ಟಿಸಿಗಳು ಸಿಗ್ತಾ ಇಲ್ಲ, ಕರೆಂಟ್ 10-15 ದಿನ ಕರೆಂಟ್ಗಳಿಲ್ಲ, ಮಳೆ ಟೋಟಲಿನೇ ಇಲ್ಲ. ಇವತ್ತು ರೈತರು ಬೆಳೀತಕ್ಕಂಥದ್ದು ತೋಟ ಪಟ್ಟಿಯಲ್ಲಿ ಅವರೆಲ್ಲ ಗಿಡ ಬಾಳಿ ಕೂಡ ಒಣಗೋಗಿ ಎಲ್ಲ ಅನೇಕ ಫೋಟೋಗಳನ್ನ ಹಾಕಿದ್ದಾರೆ. ಈ ರೀತಿ ಸಮಸ್ಯೆ ಆದರೂ ಕೂಡ ಯಾಕೆ ಉಸ್ತುವಾರಿ ಸಚಿವರು ಕಪ್ಪೆ ಕುಂತವ್ರು ಗೊತ್ತಿಲ್ಲ. ತಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗನೆ ಉಸ್ತುವಾರಿ ಸಚಿವರು ಕಲಬುರಗಿ ಜಿಲ್ಲೆಯಲ್ಲಿ ನಡೀತಕ್ಕಂಥವು ಏನೋ ಆದಷ್ಟು ಬೇಗನೆ ಪರಿಹಾರ ಮಾಡಿಕೊಡಬೇಕು. ಮತ್ತು ಇದರಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಇವತ್ತು ಮೊನ್ನೆ ನಡೆತಕ್ಕಂಥ ಸೆಂಟ್ರಲ್ ಜೈಲಿನ ಆರೋಪಿಗಳು ಓಡೋದ್ರು, ಅವ್ರ ಬಗ್ಗೆ ಏನೇನು ಕ್ರಮ ತೊಗೊಂಡು ಅಂತ ಕೂಡ ನಿಮ್ಮ ಮುಖಾಂತರ ಕೇಳಬೇಕು. ಆದಷ್ಟು ಬೇಗನೆ ಎಲ್ಲ ಕೂಡ ಪರಿಹಾರ ಆಗಬೇಕು ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ವಿಷಯಗಳು ಮಾತಾಡೋಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಟೈಮ್ ಇದೆ. ಆದರೆ ತವ್ರ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಘಟನೆಗಳು ಅವ್ರಿಗೆ ಯಾಕೆ ಸಮಯ ಅದನ್ನೆಲ್ಲೋ ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗನೆ ತವ್ರ ಜಿಲ್ಲೆ ಕೂಡ ಸ್ವಲ್ಪ ಗಮನ ಇಟ್ಟು ಇಲ್ಲಿ ನಡೀತಕ್ಕಂಥ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ, ಆದಷ್ಟು ಬೇಗನೆ ಜಸ್ಕಾಮ್ದಲ್ಲಿ ಏನು ಸಮಸ್ಯೆ ನಡೀತಿದ್ದಾರೆ, ಟಿಸಿ ಸುಟ್ಟರು ಟಿಸಿ ಸಿಗ್ತಾ ಇಲ್ಲ, ರೈತರಿಗೆ ಕರೆಂಟ್ ಕೊಡ್ತಕ್ಕಾಗ್ತಾ ಇಲ್ಲ, ಕುಡಿಯೋಕೆ ನೀರು ಕೊಡ್ತಕ್ಕಾಗ್ತಾ ಇಲ್ಲ. ಈ ರೀತಿ ಅನೇಕ ಸಮಸ್ಯೆಗಳಿದ್ದು ನಿಮ್ಮ ಮುಖಾಂತರ ಆಗ್ರಹ ಮಾಡ್ತಿದ್ದೀನಿ. ಆದಷ್ಟು ಈ ಭಾಗಕ್ಕೆ ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸಿ ಆದಷ್ಟು ಪರಿಹಾರ ಕೊಡಬೇಕಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಜುಲೈ 16ರಂದು ಕಲಬುರಗಿ ನಗರದ ನಗರೇಶ್ವರ ಶಾಲೆಯಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಇಸ್ಕಾನ್ ಕಲಬುರಗಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪುರಿ ಜಗನ್ನಾಥ ರಥಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಸ್ಕಾನ್ ಕಲಬುರಗಿಯ ವತಿಯಿಂದ ಜಗನ್ನಾಥ ರಥಯಾತ್ರೆಯು ದಿನಾಂಕ 16ನೇ ಜುಲೈ 2026ರಂದು ಮಧ್ಯಾಹ್ನ 2 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಸಂಜೆ 6 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಂಜೆಯ ಕಾರ್ಯಕ್ರಮ ಜರುಗಲಿವೆ. ಈ ರಥಯಾತ್ರೆಯು ನಗರೇಶ್ವರ ಶಾಲೆಯಿಂದ ಪ್ರಾರಂಭವಾಗಿ ಚೌಕ್ ಪೊಲೀಸ್ ಸ್ಟೇಷನ್, ಜಗತ್ ವೃತ್ತ, ಗೋವಾ ಹೋಟೆಲ್, ಆನಂದ್ ಹೋಟೆಲ್, ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತ ಹಾಗೂ ರಂಗಮಂದಿರದ ಮೂಲಕ ಹಾದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಂಪನ್ನಗೊಳ್ಳುವುದು.
ಈ ಯಾತ್ರೆಯ ಅಂಗವಾಗಿ ಅನ್ನದಾನ ಪ್ರಸಾದ ಸೇವೆ, ವೇಷಭೂಷಣ ಸೇವೆ, ರಥದ ಅಲಂಕಾರ ಸೇವೆ, ರಥಯಾತ್ರೆಯಲ್ಲಿ ಜ್ಯೂಸ್ ವಿತರಣೆ ಸೇವೆ, 100 ಜನಕ್ಕೆ, 50 ಜನಕ್ಕೆ, 20 ಜನಕ್ಕೆ ಮತ್ತು 10 ಜನಕ್ಕೆ ಪ್ರಸಾದ ಸೇವೆಗೆ ಪ್ರತ್ಯೇಕ ಶುಲ್ಕವಿದ್ದು, ಭಕ್ತಾದಿಗಳು ತನುಮನ ಧನದಿಂದ ಸೇವೆ ಸಲ್ಲಿಸುವ ಮೂಲಕ ಭಗವಾನ್ ಜಗನ್ನಾಥರ ಕೃಪೆಗೆ ಪಾತ್ರರಾಗಬೇಕಾಗಿ ಇಸ್ಕಾನ್ ಕಲಬುರಗಿಯ ವತಿಯಿಂದ ಉದ್ಧವಾನಂದ ದಾಸ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಶಿವಾನಂದ ವಿವೇಕಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಅಂತೇಳಿ ಇಸ್ಕಾನ್ ಹೆಸರಿನಿಂದ ಪ್ರಸಿದ್ಧವಾದಂಥದ್ದು ಒಂದು ಆಧ್ಯಾತ್ಮಿಕ ಸಂಸ್ಥೆ ರೀ. ಕಳೆದ 10 ವರ್ಷದಿಂದ ಇಲ್ಲಿ ಗುಲ್ಬರ್ಗಾದಲ್ಲಿ ಅನೇಕ ಪ್ರಚಾರ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಆಮೇಲೆ ನಾವು ಕಳೆದ 4 ವರ್ಷದಿಂದ ಜಗನ್ನಾಥ ರಥಯಾತ್ರೆಯನ್ನು ಇಲ್ಲಿ ಗುಲ್ಬರ್ಗಾ ನಗರದಲ್ಲಿ ರಥಯಾತ್ರೆಯನ್ನು ಹೊರಡಿಸ್ತಾ ಇದ್ದೇವೆ. ಈ ರಥಯಾತ್ರೆ ಈ ಸರಿನೂ ಈ ವರ್ಷದೂ ಕೂಡ ಅಂದರೆ ನಾಳೆ ಜುಲೈ 16 ಗುರುವಾರ ದಿನ ನಾವು ಮಾಡ್ತಾ ಇದ್ದೀವಿ. ಈ ರಥಯಾತ್ರೆ ಇದು ವಿಶೇಷವಾಗಿ ನಮ್ಮ ಸನಾತನ ಸಂಸ್ಕೃತಿಯನ್ನು ಜನರಿಗೆ ಇದರ ಅವೇರ್ನೆಸ್ ಮೂಡಿಸಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ವಿಶೇಷವಾಗಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಕಲಬುರಗಿ ಜನತೆಗೆ ವಿನಂತಿ ಮಾಡೋದೇನೆಂದರೆ, ಈ ರಥಯಾತ್ರೆಯಲ್ಲಿ ತಾವೆಲ್ಲರೂ ಬಂಧು ಬಾಂಧವರ ಜೊತೆಗೆ ಬಂದು ಈ ರಥಯಾತ್ರೆಯ ಪೂರ್ಣ ಆಧ್ಯಾತ್ಮಿಕ ಲಾಭ ಪಡಿಬೇಕು, ಆಮೇಲೆ ನಮಗೆ ಆ ಸೇವೆಯ ಅವಕಾಶ ಕೊಡಬೇಕಂತೇಳಿ ಕೇಳ್ಕೊಳ್ತೇವೆ. ಇದು 4ನೇ ವರ್ಷ ರೀ ಬರೋ ರಥಯಾತ್ರೆ. ಇದು ನಗರೇಶ್ವರ ಸ್ಕೂಲ್ನಿಂದ ಪ್ರಾರಂಭವಾಗಿ ಹಾಗೆ ಜಗತ್ ಸರ್ಕಲ್ ಹೀಗೆ ಹೋಗಿ ಆಮೇಲೆ ರಂಗಮಂದಿರ ಮುಂದೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕೊನೆಗೊಳ್ಳುತ್ತದೆ. ಅಲ್ಲಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಹಾಪ್ರಸಾದ ಎಲ್ಲ ಇದೆ. ಶ್ರಮಜೀವಿಗಳ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ದಿನಾಂಕ 15ನೇ ಜುಲೈ 2026ರಂದು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕ್ಷೇಮಾಭಿವೃದ್ಧಿ ನೌಕರರಿಗೆ 2012ರಲ್ಲಿ ರಾಜ್ಯ ಸರ್ಕಾರದ ವಿಧೇಯಕದಲ್ಲಿ ತಿಳಿಸಿದಂತೆ ಎಲ್ಲಾ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿ ನಮ್ಮ ಸಂಘ ಹಲವು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದು ನಮ್ಮ ಬೇಡಿಕೆಯಾಗಿವೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರಮಜೀವಿಗಳ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಎಸ್ ಹಿರೇಮಠ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಅಬ್ದುಲ್ ರಹೀಂ, ಚಿತ್ತಾಪುರ ಗೌರವ ಅಧ್ಯಕ್ಷರಾದ ಅಣವೀರಯ್ಯ ಆರ್ ಹಿರೇಮಠ್, ಪಿಆರ್ಇ ವಿಭಾಗ ಕಲಬುರಗಿಯ ಜಿಲ್ಲಾ ಮುಖಂಡರಾದ ನೀಲಕಂಠ ದುತ್ತರ್ಗಿ, ಜಿಲ್ಲಾಧ್ಯಕ್ಷರಾದ ಈರಣ್ಣ ಚಿಂಚನಸೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಕೇಳಿದಾಗ ಆವಾಗ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರಿಗೆ ನಾವು ಕೇಳಿದಾಗ ನಮಗೇನು ಹೇಳಿದ್ರು, ಈಗ ಹಣಕಾಸಿನ ಸ್ಥಿತಿ ಅಷ್ಟಕ್ಕಷ್ಟೇ ಇದೆ, ಸುಧಾರಣೆ ಆದಾಗ ನಾವು ಹಂತ ಹಂತವಾಗಿ ಮಾಡ್ತೀವಿ ಅಂತ ಹೇಳಿದರು. ಅಂದರೆ ಅವ್ರಿಗೆ ಮನೆ ಬಾಡಿಗೆ 100% ಕೊಡ್ತಾ ಇರಲಿಲ್ಲ, DA 100% ಕೊಡ್ತಾ ಇರಲಿಲ್ಲ, ಗಳಿಕೆ ಲೀವ್ ಕೊಡ್ತಾ ಇರಲಿಲ್ಲ. ಸೊ ಇಂಥವು ಅನೇಕ ಸೌಲಭ್ಯದಿಂದ ವಂಚಿತ ಮಾಡಿದರು. ನಾವು ಪುನಃ ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಅದು 75% DA ಇದ್ದಿದ್ದು 90% ಮಾಡಿದ್ರು. ಸೊ ಈ ಥರ ಮಾಡಿದ್ರು, ಇನ್ನೂ 100% ಯಾವುದೂ ಆಗಿಲ್ಲ. ಆಮೇಲೆ ನಾವು ಪದೇ ಏನು ಸ್ಟ್ರೈಕ್ ಮಾಡೋದು ಅಂಥೇಳಿ ಕೋರ್ಟ್ನಲ್ಲಿ ನಮ್ಮ ಕೆಲವರು ತಾವೇ ಹೂಡಿದ್ರು. ಕಲಬುರಗಿಯ ವಿಭಾಗ ಪೀಠದಲ್ಲಿ ಒಂದು ಪ್ರಕರಣ ದಾಖಲಾಗಿ ಅದರ ಅನ್ವಯವಾಗಿ WP ನಂಬರ್ ಅದ 200014221 ಅದಕ್ಕೆ ತೀರ್ಪು ಬಂತು. ಏನು ಅಂತಂದ್ರೆ ಈ ನೌಕರಿಗೆ ಕೂಡ 2012ರ ವಿಧೇಯಕದಲ್ಲಿ ಏನೇನಿದೆ ಆ ಎಲ್ಲ ಸೌಲಭ್ಯ ವಿಸ್ತರಣೆ ಮಾಡಬೇಕು ಅಂತ ಕೊಟ್ಟರು. ಸರ್ಕಾರ ಹೆಂಗೆ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಇದೊಂದು ಲಿವಿಂಗ್ ಎಕ್ಸಾಂಪಲ್. ಆ ತೀರ್ಪು ಬಂದ ಮೇಲೆ ಏನು ಮಾಡಿದ್ರು, DPR ಸರ್ಕಾರಿ ನಿಯಮ ಫಸ್ಟ್ ಹೋಗೋದೇ DPR ಮುಖ್ಯ ಇಲಾಖೆ ಅದೇ. DPRದವ್ರು ಏನು ಮಾಡಿದ್ರು, ಬೇಕಂತಲೇ ಅನಾವಶ್ಯಕವಾಗಿ ಅದನ್ನು ಪಾರ್ಲಿಮೆಂಟ್ರಿ ಅಫೇರ್ಸ್ ಕಮಿಟಿಗೆ ಕಳಿಸಿದ್ರು. ಅಲ್ಲಿಂದ FDಗೆ ಹೋಯ್ತು. FDನಿಂದ ಲಾ ಡಿಪಾರ್ಟ್ಮೆಂಟ್, ಅಂದರೆ ಹಿಂಗೆ ಇಲಾಖೆ ವೈಸೇ ಓಡಾಡಿಸ್ತಾ ಇದ್ದಾರೆ. ಫೈನಾನ್ಷಿಯಲ್ ಅಲ್ಲಿ ಓರಲ್ ಏನು ಇನ್ಸ್ಟ್ರಕ್ಷನ್ ಇದೆ, ಫೈನಾನ್ಷಿಯಲ್ ಬರ್ಡನ್ ಸರ್ಕಾರಕ್ಕೆ ಆಗಬಾರ್ದು ಅಂಥವು ಏನೋ ಫೈಲ್ ಬಂದರೆ ಇಲಾಖೆನಿಂದ ಇಲಾಖೆಗೆ ಓಡಾಡ್ಸ್ಕೊತ ಇಲ್ಲೇ ಇರ್ರಿ, ವಿಧಾನಸೌಧನಲ್ಲೇ ಓಡಾಡ್ತಾವೆ. ಅವು ಎಲ್ಲ ಇಲಾಖೆ ವಿಧಾನಸೌಧದಲ್ಲೇ ಇದೆ. ಫಸ್ಟ್ ಫ್ಲೋರಿಗೆ ಹೋಗಿ ಸೆಕೆಂಡ್ ಫ್ಲೋರ್ ಬರ್ತದೆ, ಸೆಕೆಂಡ್ ಫ್ಲೋರ್ ಹೋಗಿ ಥರ್ಡ್ ಫ್ಲೋರ್ ಹೋಗ್ತದೆ, ಹಿಂಗೆ ಓಡಾಡ್ಕೋತಿರ್ತಾವೆ. ಅದಕ್ಕೆ ನಾವು ಮೊನ್ನೆ ಹೋಗಿ ಎಲ್ಲರೂ ಭೇಟಿಯಾಗಿ DPR ಸೆಕ್ರೆಟ್ರಿಗೆ, ಲಾ ಸೆಕ್ರೆಟ್ರಿಗೆ ಮತ್ತು
ಹಣಕಾಸು ಇಲಾಖೆ ಸೆಕ್ರೆಟ್ರಿಗೆ, ಸರ್ ಕೋರ್ಟ್ ತೀರ್ಪಾಗಿದೆ ಮತ್ತು ನೀವು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ 100% ಅಂದ್ರೆ, ಇಲ್ಲ ಇದ್ರ ಬಗ್ಗೆ ನಾವು ಪರಿಶೀಲಿಸ್ತಿದ್ದೀವಿ ಇದು ಅಂಥೇಳಿ ಬರೀ ಗಾಳಿ ಮಾತು, ಕೆಲ್ಸಕ್ಕೆ ಬರಲಾರ್ದ ಮಾತುಗಳೇ ಹೇಳಿದರು. ಸರ್ ನೀವು ಅಪೀಲ್ ಹೋಗೋದಿದ್ರು ಅಪೀಲ್ ಹೋಗ್ಬೋದಾಗಿತ್ತು, ಅಪೀಲು ಹೋಗಿಲ್ಲ, ಏನೂ ಹೋಗಿಲ್ಲ, ನಾವು ಮತ್ತೆ ಕಂಟೆಂಪ್ಟ್ ಮೂವ್ ಮಾಡೋದು. ಇಷ್ಟೊತ್ತರಲ್ಲಿ ಭಾಳಷ್ಟು ಜನ ರಿಟೈರ್ ಆಗಿ ಹೋಗ್ತಾ ಇದ್ದಾರೆ, ಅವ್ರಿಗೆ ಯಾವುದೂ ಬೆನಿಫಿಟ್ ಎಕ್ಸ್ಟೆಂಡ್ ಆಗ್ತಾ ಇಲ್ಲ. ನಮ್ಮ ಕಳಕಳಿ ಏನು ಅಂತ ಹೇಳಿದ್ರೆ ಈ ಲೀಗಲ್ ಬ್ಯಾಟಲ್ನಲ್ಲಿ ಭಾಳ ಸಮಯ ತೋತದು, ಭಾಳ ಜನ ರಿಟೈರ್ ಆಗಿ ಹೋಗ್ತದೆ, ಅವ್ರಿಗೆ 100% DA ಸಿಗೋಂಗಿಲ್ಲ, ಇದು ಸಿಗೋಂಗಿಲ್ಲ. ಅದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೂ ಕೂಡ ಭೇಟಿಯಾಗಿ ನಾವು ಒಂದು ಮನವಿ ಕೊಟ್ಟಿದ್ವಿ. ಮತ್ತು ಇವರಿಗೆಲ್ಲರಿಗೂ ಒಂದು ಪೆನ್ಷನ್ ಸ್ಕೀಮ್, ಅವಾಗ ಯಾವುದೋ ಒಂದು ಪೆನ್ಷನ್ ಸ್ಕೀಮ್ ಕೊಡಬೇಕು ಅಂತೇಳಿ ವಿಧೇಯಕದಲ್ಲಿ ಇತ್ತು, ಅದನ್ನು ಯಾವುದೂ ಡಿಸೈನ್ ಮಾಡಿಲ್ಲ. ಅದಕ್ಕೆ ಇವರಿಗೂ ಕೂಡ ಒಂದು ಪೆನ್ಷನ್ ಸ್ಕೀಮ್ ಕೊಡಬೇಕು. ಪ್ಲಸ್ ಪ್ರಮುಖ ನಮ್ಮ 4 ಬೇಡಿಕೆ ಇವೆ, 5 ಬೇಡಿಕೆ ಇವೆ. ಇವರಿಗೆ ಪೆನ್ಷನ್ ಸ್ಕೀಮ್ ಕೊಡಬೇಕು, ಮತ್ತು ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಅದನ್ನೆಲ್ಲ 100% ಮಾಡಬೇಕು. ಲೀವ್ ಎನ್ಕ್ಯಾಶ್ಮೆಂಟು, ನೌಕರರಿಗೆ ಲೀವ್ ಎನ್ಕ್ಯಾಶ್ಮೆಂಟು ಒಂದು ಬೆನಿಫಿಟ್ ಇದೆ. ಅವರು ಗಳಿಕೆ ರಜೆ ಅಂತೇಳಿ ಕನ್ನಡದಲ್ಲಿ ಹೇಳ್ತಾರೆ, ಆ ಗಳಿಕೆ ರಜೆಯನ್ನು ಇವ್ರಿಗೆ ಇಂಪ್ಲಿಮೆಂಟೇ ಮಾಡಿಲ್ಲ, ಅದನ್ನು ಮಾಡಬೇಕು. ಮತ್ತು ಪ್ರತಿ 5 ವರ್ಷಕ್ಕೆ ಒಂದೊಂದು ಸರ್ತಿ ಇನ್ಕ್ರಿಮೆಂಟ್ ಕೊಡಬೇಕು ಅಂಥೇಳಿ ವಿಧೇಯಕದಲ್ಲೇ ಇದೆ, 2012 ವಿಧೇಯಕದಲ್ಲೇ ಇದೆ, ಅದನ್ನು ಕೂಡ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ. ಅದಕ್ಕೆ ನಾವು ಹೇಳೋದೇನು, ಅನಾವಶ್ಯಕವಾಗಿ ನೀವು ಡಿಪಾರ್ಟ್ಮೆಂಟ್ ಒಪಿನಿಯನ್ ಕಲೆಕ್ಟ್ ಮಾಡೋದು, ಇದರಲ್ಲೇ ಸಮಯ ವ್ಯರ್ಥ ಮಾಡಬೇಡ್ರಿ, ಭಾಳ ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲದೇ ಇದ್ದರೆ 15 ದಿನ ನಾವು ಸರ್ಕಾರಕ್ಕೆ ಮೊನ್ನೆ ಕೂಡ ಲೆಟ್ರ್ ಕೊಟ್ಟು ಬಂದಿದ್ವಿ, 15 ದಿನದಲ್ಲಿ ಇದನ್ನೆಲ್ಲ ನೀವು 100% ಇಂಪ್ಲಿಮೆಂಟ್ ಮಾಡದೇ ಇದ್ರೆ ನಾವು ಮತ್ತೆ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.